ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಸೊ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಗೌರಿ ಗಣೇಶ ಹಬ್ಬ ಫೆಸ್ಟಿವಲ್. ಸೊ ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸೊ ನೀವು ನಿಮ್ಮ ಮನೇಲಿ ಯಾವ ತರ ಹಬ್ಬ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸ್ಬೋದು, ಅಟ್ಲೀಸ್ಟ್ ಪರ್ಸನಲಿ ಕೂಡ ಹೇಳ್ಬೋದು. ನಾನು ನಮ್ಮ ಮನೆಯಲ್ಲಿ ಸಿಂಪಲ್ ಆಗಿ ಯಾವ ತರ ಪೂಜೆ ಮಾಡಿದ್ದೆ, ಹಾಗೆ ನಮ್ಮ ಒಂದು ದಿನಚರಿ ಯಾವ ತರ ಆಯ್ತು ಅಂತ ಈ ವಿಡಿಯೋ ಮುಖಾಂತರ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಿರಾ ಕೊನೆ ತನಕ ನೋಡಿ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವಾಗ ನಾನು ನನ್ನ ತಂಗಿ ರೆಡಿ ಆಗ್ಬಿಟ್ಟು ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೊರಟಿದೀವಿ. ಆಮೇಲೆ ಸಿಗ್ತೀನಿ. ಅಂಡ್ ಸಿಂಪಲ್ ಔಟ್ಫಿಟ್ ಹಾಕೊಂಡು ರೆಡಿ ಆಗಿದ್ದೀನಿ. ಸೊ ಈ ಒಂದು ಡ್ರೆಸ್ ನ ನೀವು ಆಲ್ರೆಡಿ ನನ್ನ ಒಂದು ಮೀಶೋ ಲಾಗ್ ಅಲ್ಲಿ ನೋಡಿರ್ತೀರಾ. ಇನ್ನು ಯಾರೆಲ್ಲ ಹೋಗಿ ಚೆಕ್ ಮಾಡಿರ್ಬೋದು, ದಯವಿಟ್ಟು ಬೇಗ ಆ ಲಾಗ್ನು ನೋಡಿ. ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಎಸ್, ಆ್ಯಸ್ ಯೂಶ್ವಲ್ ಬೆಳಗ್ಗೆ ಬೇಗನೆ ಎದ್ದಿದ್ದು. ಲೈಕ್ ನಮಗೆ ಲೀವ್ ಇತ್ತು, ನನ್ನ ತಂಗಿನೂ ನಮ್ಮ ಮನೇಲೇ ಇದ್ಲು. ಆ್ಯಂಡ್ ಸೊ ನನ್ನ ತಂಗಿ ರೈಟ್ ಸೈಡ್ ರಂಗೋಲಿ ಹಾಕಿದ್ದು, ಲೆಫ್ಟ್ ಸೈಡ್ ಅಮ್ಮ ಹಾಕಿದ್ದು. ನಾನು ಹಾಕಿದೆ, ಅದು ಮಿಸ್ಟೇಕ್ ಆಗೋಯ್ತು. ಸೊ ಅರೌಂಡ್ ಒಂದು 7 ಅನ್ನೋಷ್ಟರಲ್ಲಿ ರಂಗೋಲಿ ಎಲ್ಲ ಹಾಕಿ ಆಮೇಲೆ ಒಳಗಡೆ ಕೆಲಸ ಮಾಡ್ಕೊತಾ ಇದ್ವಿ. ಚಿಕ್ಕ ಪುಟ್ಟ ಕೆಲಸ ಇದ್ದೇ ಇರುತ್ತೆ ಹಬ್ಬ ಅಂತ ಅಂದಮೇಲೆ. ಹಬ್ಬದಲ್ಲಿ ಇದೊಂದೇ ಕೆಲಸ ಇವನು ಕರೆಕ್ಟಾಗಿ ಪರ್ಫೆಕ್ಟಾಗಿ. ಅದು ನಿಜಾನೇ, ಅದು ನಿಜ. ಸೊ ಇವತ್ತು ನನ್ನ ತಂಗಿ ಹೆಲ್ಪ್ ಮಾಡ್ತಿದ್ದಾಳೆ ಅವಳಿಗೆ ಮಾವಿನ ಸೊಪ್ಪನ್ನು ಕಟ್ಟೋದಕ್ಕೆ. ಸೊ ಇವಾಗ ದೇವ್ರ ಮನೆ ಕ್ಲೀನಿಂಗ್ ಆಗಬೇಕು. ನಾನು ಈಗ ಬಂದು ಸ್ನಾನ ಮಾಡಿಕೊಂಡು ಬಂದಿದ್ದೀನಿ. ನನ್ನ ಒಂದು ಕೆಲಸ ಬಂದು ಪೂಜೆ. ನನ್ನ ತಂಗಿ ರೆಡಿ ಆಗಿಲ್ಲ, ಅವರಿಬ್ರು ಡೀಪ್ ಆಗಿ ಒಂದು ಇದು ಮಾಡ್ತಿದ್ದಾರೆ. ನಮ್ಮಮ್ಮ ಒಟ ಅಂತಿದ್ದಾರೆ, ಅವರೇನೋ ದೀಪ ಎಲ್ಲ ವಾಶ್ ಮಾಡ್ತಿದ್ದಾರೆ. ಆ್ಯಂಡ್ ಇವರಿಬ್ಬರದು ಮುಗಿಯಲಾರದ ಕತೆ. ನಿಮ್ಮಿಬ್ಬರದು ಮುಗಿಯಲಾರದ ಕತೆ ಅಂತ ಹೆಸರಿಟ್ಟಿಡ್ಬೇಕಲ್ಲ, ಚೆನ್ನಾಗೈತಿ ನೋಡಿ ಗೈಸ್. ನಾನು ಮೆಹಂದಿ ಹಾಕೊಂಡಿದ್ದೀನಿ, ನನ್ನ ತಂಗಿ ಹಾಕಿದ್ದು ಮೆಹಂದಿ. ಪುಟ್ಟ ಕೆಲಸ ಮಾಡ್ತಿದ್ದಾರೆ. ನಾನು ಎದ್ದು ನಾನೇನು ಅಷ್ಟು ಕೆಲಸ ಮಾಡಿಲ್ಲ, ಜಸ್ಟ್ ಈಚೆ ರಂಗೋಲಿ ಹಾಕಿದ್ದು ಆ್ಯಂಡ್ ಕಸ ಗುಡಿಸಿದಷ್ಟೇ. ಸೊ ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಮಾನ್ಸನು ಹೆಲ್ಪ್ ಮಾಡೋದು ಗೈಸ್, ಅವಳು ಕಿರ್ಸ್ತಾವಳೆ. ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀನಿ. ಸೊ ಅದು ನಂದು ಕೆಲಸ. ಸೊ ಇವಾಗ ದೇವ್ರ ಮನೆ ಈ ಥರ ಕಾಣಿಸ್ತಿದೆ. ಇವಾಗ ತೋರಿಸ್ತೀನಿ ಆಮೇಲೆ ಪೂಜೆ ಯಾವ ಥರ ಮಾಡಿದ್ದೀನಿ ಅಂತ. ಆ್ಯಂಡ್ ಇಲ್ಲಿದೆ ನೋಡಿ ಗಣೇಶ. ಎಸ್, ಹಬ್ಬ ಬಂತು ಅಂದ್ರೇ ಮನೇಲಿ ಒಂಥರ ಡಿಫ್ರೆಂಟ್ ವೈಬ್ ಅಂತಲೇ ಹೇಳ್ಬೋದು. ಅದರಲ್ಲೂ ಈ ಹೆಣ್ಮಕ್ಳಿಗೆ ರೆಡಿ ಆಗೋದಂದರೆ ತುಂಬಾ ಚೆನ್ನಾಗಿರುತ್ತೆ, ಚೆನ್ನಾಗೂ ಕಾಣಿಸ್ತೀವಿ ನಾವು. ಸ್ಪೆಷಲ್ಲಾಗಿ ಒಂದು ಟ್ರೆಡಿಷ್ನಲ್ ಆಗಿ ರೆಡಿ ಆಗೋದು ಈ ಹಬ್ಬದಲ್ಲಿ, ಹಾಗೆ ಇನ್ನೊಂದು ಫಂಕ್ಷನಲ್ಲಿ. ಸೊ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಈ ಥರ ಹಬ್ಬ ಮಾಡೋದಾಗಲಿ, ಫ್ಯಾಮಿಲಿ ಜೊತೆ ಸೇರಿ ಹಬ್ಬ ಮಾಡೋದು, ದೇವ್ರಿಗೆ ಅಲಂಕಾರ ಮಾಡೋದು, ನಾವು ಅಲಂಕಾರ ಮಾಡ್ಕೊಳೋದು ನನಗೆ ತುಂಬಾ ಇಷ್ಟ. ನನಗೊಂಥರ ಖುಷಿ, ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸೊ ಇಲ್ಲಿ ನನ್ನ ತಮ್ಮನ ರೇಗಿಸ್ಕೊಂಡು ನನ್ನ ತಂಗಿನ ಕಾಳು ಹೇಳ್ಕೊಂಡು ಮಾಡ್ತಾ ಇದ್ವಿ ಕೆಲಸನ. ಸೊ ಅಮ್ಮ ಅಲ್ಲಿ ಆ ದೇವ್ರದ್ದು ಏನೋ ಚಿಕ್ಕ ಪುಟ್ಟ ಕೆಲಸ ಆಯಿತು, ಸೊ ಅದನ್ನ ಮಾಡ್ತಾಯಿದ್ರು. ನನ್ನ ತಮ್ಮ ಹಬ್ಬದಲ್ಲಿ ಇದೊಂದೇ ಕೆಲಸ ಅವನು ನಮಗೆ ಮಾಡಿಕೊಡೋದು, ಬಾಗಿಲು ತೋರಣ ಕಟ್ಕೊಡೋದು ಅಪ್ಪ ಮಾಡ್ಕೊಡ್ತಾಯಿದ್ರು. ಸೊ ಈಗ ಇವನು ಇದೊಂದೇ ಕೆಲಸ ಮಾಡೋದು. ನೆಕ್ಸ್ಟ್ ನಾವೇನಾದರೂ ಹೇಳಿದ್ರೆ ನಾನು ಆ ಕೆಲಸ ಮಾಡಿಲ್ವಾ, ತೋರಣ ಕಟ್ಟಿಲ್ವಾ, ಅದು ಮಾಡಿಲ್ವಾ, ಇದು ಮಾಡಿಲ್ಲ ಅಂತಲೇ ತೋರಣ ಕಟ್ಬಿಟ್ಟು ಬಾಗಿಲಿಗೆ ಹೂವು ಹಾಕೋದು ಅವನದೊಂದು ದೊಡ್ಡ ಕೆಲಸ ನನ್ನ ತಮ್ಮಂದು. ಸೊ ಈ ಸಲ ಹಬ್ಬ ಬಂದುಬಿಟ್ಟು ಲೈಕ್ ವೀಕೆಂಡಲ್ಲಿ ಬಿದ್ದಿತ್ತು. ನನಗೆ ಒಂದು ಸ್ಯಾಟರ್ಡೆ, ಲೈಕ್ ಫಸ್ಟ್ ಸ್ಯಾಟರ್ಡೆ ಮಿಸ್ ಆಗೋಯಿತು. ವರ್ಕಿಂಗ್ ಅವರಲ್ಲಿ ಇದ್ದಿದ್ರೆ ಇನ್ನೊಂದು ಜಾಸ್ತಿ ರಜಾ ಸಿಗ್ತಾಯಿತ್ತು, ಅದನ್ನ ಮಿಸ್ ಮಾಡಿಕೊಂಡೆ. ಆ್ಯಂಡ್ ಇವಾಗ ಅಲ್ಲಿ ಬಾಗಿಲು ತೋರಣ ಹಾಗೆ ಹೂವು ಎಲ್ಲ ಮುಗಿಸ್ಕೊಂಡು ಈಗ ಬಾಗಿಲು ಪೂಜೆ ಕೂತ್ಕೊಂಡಿದ್ದೆ. ನಾರ್ಮಲಾಗಿ ನನಗೆ ಇದು ಒಂಥರ ಇನ್ನೂ ಪರ್ಸ್ನಲಿ ನನಗೆ ತುಂಬ ಇಷ್ಟ. ಈ ಥರ ಬಾಗಿಲಿಗೆ ಫುಲ್ ಅರ್ಶಿನ ಹಚ್ಬಿಟ್ಟು ಕುಂಕುಮ ಎಲ್ಲ ಹಾಕಿ ನಾನು ಆಲ್ಮೋಸ್ಟ್ ಪೂಜೆ ಮಾಡಿದಾಗ ಬಾಗಿಲಿಗೆ ಅರ್ಶಿನ ಇದೇ ಥರನೇ ಹಾಕೋದು. ಅದೇನೋ ನನಗೊಂಥರ ತುಂಬಾ ಖುಷಿ ಕೊಡುತ್ತೆ. ಆ್ಯಂಡ್ ಇದರಲ್ಲಿ ಒಂದು ಮಿತ್ ನಾನು ಬಿಲೀವ್ ಮಾಡ್ತೀನಿ, ಬೇಗ ಲಕ್ಷ್ಮೀ ದೇವಿ ಒಳ್ದ್ಬಿಡ್ತಾಳೆ ಅಂತ ಹಂಗಂತ ಹೇಳ್ತಾರೆ. ಲೈಕ್ ಲಕ್ಷ್ಮೀ ದೇವಿಗೆ ಅರ್ಶಿನ ಕುಂಕುಮ ಎಲ್ಲ ತುಂಬಾ ಇಷ್ಟ. ಸೊ ದೇವಿ ಒಳಗಡೆ ಬರೋಕ್ಕಿಂತ ಮುಂಚೆ ನಮ್ಮದು ಹೊಸಲು ಎದ್ದು ಕಾಣಿಸ್ತಾ ಇದ್ರೆ ದೇವರಿಗೆ ಇನ್ನೂ ಇಷ್ಟ ಆಗುತ್ತೆ ಅಂತ ಅದನ್ನ ಮುಗಿಸ್ಕೊಂಡು
ಅದಾದಮೇಲೆ ಇವಾಗ ದೇವ್ರ ಸಾಮಾನು ಅಮ್ಮ ಎಲ್ಲ ತೊಳ್ಕೊಡ್ತಾಯಿದ್ರು, ನಾನು ಕ್ಲೀನ್ ಮಾಡ್ಕೊತಾ ಇದ್ದೆ ದೇವ್ರ ಮನೆ. ಸೊ ಹಬ್ಬ ಆಗಿದ್ದ ಕಾರಣ ಫ್ರಮ್ ದ ಸ್ಕ್ರ್ಯಾಚ್ ಮಾಡ್ಕೋಬೇಕಾಗಿತ್ತು. ಹಾಗೆ ನಮ್ಮದು ದೇವ್ರದ್ದು ವಾರ ಕೂಡ ಶನಿವಾರ ವೆಂಕಟರಮಣ ಸ್ವಾಮಿ. ಸೊ ನಮ್ಮದು ದೇವ್ರದ್ದು ವಾರ, ಹಾಗೆ ಪ್ರತಿಯೊಂದು ಫ್ರಮ್ ದ ಸ್ಕ್ರ್ಯಾಚ್ ಮಾಡಬೇಕಾಗಿತ್ತು. ಅಮ್ಮ ನನಗೆಲ್ಲ ಕ್ಲೀನ್ ಮಾಡಿಕೊಡ್ತಿದ್ರು ಫೋಟೋದಿಂದ ಹಿಡಿದು. ಬಟ್ ಇವತ್ತು ನಾನೇ ಎಲ್ಲ ಮಾಡ್ತಿದ್ದೆ. ತುಂಬ ದಿನ ಆಗೋಗಿತ್ತು ಈ ಥರ ಲೈಕ್ ಫೋಟೋ ಎಲ್ಲ ಒರೆಸ್ಕೊಂಡು ಶೆಲ್ಫ್ ಎಲ್ಲ ಒರೆಸಿ ಹಾಗೆ ಟೈಲ್ಸ್ ಎಲ್ಲ ಒರೆಸಿ ಪೂಜೆ ಮಾಡಿ, ಹಾಗೆ ಒಂದು 2-3 ಫೋಟೋಸ್ ಕೂಡ ಎತ್ತಿಡಬೇಕಾಗಿತ್ತು. ತುಂಬ ಫೋಟೋಸ್ ಅಂತ ಅನಿಸ್ತಿತ್ತು. ಸೊ ನಮ್ಮಮ್ಮ ಅವಾಗಿಂದನೂ ಎಲ್ಲ ದೇವಸ್ಥಾನಕ್ಕೆ ಹೋದಾಗೆಲ್ಲ ಒಂದೊಂದೆಲ್ಲ ತೊಗೊಂಬಂದಿದ್ರು. ಅದನ್ನೆಲ್ಲ ಎತ್ತಿಟ್ಟಿಲ್ಲ ನಾವು, ಲೈಕ್ ದೇವ್ರ ಮನೆ ಮೇಲ್ಗಡೆ ಅದನ್ನು ರೆಗ್ಯುಲರಾಗಿ ನಾರ್ಮಲಾಗಿ ಪೂಜೆ ಮಾಡ್ತೀವಿ. ಬಟ್ ಈಗ ದೇವ್ರ ಮನೇಲಿ ಸ್ವಲ್ಪ ಜಾಗ ಇರಲಿ ಅನ್ನೋ ಕಾರಣಕ್ಕೆ ಒಂದು 2-3 ಫೋಟೋ ಎತ್ತಿಟ್ಟಿದ್ದೀನಿ ಅಷ್ಟೇ. ನಾರ್ಮಲ್ ದೇವ್ರ ಮನೇಲಿ ಪೂಜೆ ಮಾಡ್ಕೊತಾ ಇದ್ದೆ. ಈ ಲಾಗು ತುಂಬ ಲೇಟಾಗೇ ಬರ್ತಿದೆ ಅನಿಸುತ್ತೆ. ಆ್ಯಕ್ಚುಲಿ ಸ್ವಲ್ಪ ಬ್ಯಾಕಪ್ ವೀಡಿಯೋಸ್ ಇತ್ತು, ಅದನ್ನೆಲ್ಲ ಹಾಕಿ ಅದಾದಮೇಲೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಮ್ಮ ದೇವ್ರ ಸಾಮಾನ ತೊಳ್ಕೊಟ್ರು, ನಾನು ಫೋಟೋ ಎಲ್ಲ ಒರೆಸ್ಕೊಂಡು ಅದಕ್ಕೆ ಅರ್ಶಿನ ಕುಂಕುಮ ಇಟ್ಕೊಂಡು ಈಗ ದೇವ್ರಿಗೆ ಅಲಂಕಾರ ಮಾಡ್ತಾಯಿದ್ದೀನಿ. ಸೊ ಟೈಮ್ ಲ್ಯಾಪ್ಸಲ್ಲಿ ಇಟ್ಬಿಟ್ಟಿದ್ದೆ. ಸೊ ತುಂಬ ಸ್ಪೀಡಾಗಿದೆ. ಹಿಂಗೆ ಇರಲಿಲ್ಲ ಅಂದರೆ ನಿಮಗೆ ಬೋರ್ ಆಗುತ್ತೆ ನೋಡೋಕ್ಕೆ ಅಂದ್ಬಿಟ್ಟು ನಾನೇ ಟೈಮ್ ಲ್ಯಾಪ್ಸಲ್ಲಿ ಸೆಟ್ ಮಾಡಿಬಿಟ್ಟು ನಾರ್ಮಲಾಗಿ ದೇವ್ರಿಗೆ ಅಲಂಕಾರ ಮಾಡ್ಕೊತಾ ಇದ್ದೆ. ಆ್ಯಂಡ್ ತುಂಬ ಜನಕ್ಕೆ ನಾನು ಪೂಜೆ ಮಾಡೋದು ತುಂಬಾ ಇಷ್ಟ. ತುಂಬಾ ಪೂಜೆ ಮಾಡ್ತೀಯ, ನಿನಗೆ ದೇವ್ರ ಮೇಲೆ ತುಂಬ ಭಕ್ತಿ ಅಂತ ಎಲ್ಲ ನಂಗೆ ತುಂಬ ಜನ ಹೇಳ್ತೀರ. ಆಬ್ವಿಯಸ್ಲಿ ನಾವು ಒಂದು ಬ್ಲೈಂಡಾಗಿ ಟ್ರಸ್ಟ್ ಮಾಡೋದು ಅಂದರೆ ದೇವ್ರನ್ನೇ. ಅದರಲ್ಲೂ ನನ್ನ ಲೈಫಲ್ಲಿ ತುಂಬಾ ಇಂಪ್ಲಿಮೆಂಟ್ ಆಗಿಬಿಟ್ಟಿದೆ. ಸೊ ನಾನು ಯಾರನ್ನೂ ಅಷ್ಟು ಜನನ ಹಚ್ಕೊಳೋದು ಇಲ್ಲ, ನಂಬೋದೂ ಇಲ್ಲ. ದೇವರು ಒಂದೇ ನನಗೆ. ಸೊ ನನಗಿಷ್ಟ ದೇವ್ರಿಗೊಂದು ಅಲಂಕಾರ ಮಾಡೋದಾಗಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡೋದಾಗಲಿ ನಮಗೆ ಒಳ್ಳೇದು ಆಗೇ ಆಗುತ್ತೆ. ಜನ ನಮ್ಮನ್ನು ಕೈ ಬಿಟ್ಟರು ದೇವ್ರು ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ. ಈ ಒಂದು ಮಾತು ನಾನು ನನ್ನ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ಟು ನಿಮಗೆ ಈ ಒಂದು ಲೈನ್ನ ಶೇರ್ ಮಾಡ್ತಿದ್ದೀನಿ. ಅಪ್ಕಮಿಂಗಲ್ಲಿ ತಿಳಿಸ್ತೀನಿ ಆ ಲೈನ್ ಯಾಕೆ ನಾನು ಸ್ಪೆಸಿಫಿಕ್ ಆಗಿ ಹೇಳಿದೆ ಅಂತಲೂ ಕೂಡ. स्वरं सुरेश्वरं भजे कलाधरावतं सतं भजे. ಸೊ ನನ್ನ ಪ್ರೀವಿಯಸ್ ಲಾಗ್ ನೋಡಿರೋರಿಗೆ ಗೊತ್ತಿರುತ್ತೆ, ನನಗೆ ವಿಶೇಷ ದಿನದಲ್ಲಿ ಈ ಥರ ಸಪ್ರೇಟಾಗಿ ದೇವ್ರನ್ನ ಇಟ್ಟು ಪೂಜೆ ಮಾಡೋದು ನನಗೇನೋ ಒಂಥರ ಖುಷಿ. ಸೊ ಅದಕ್ಕೆ ನಮ್ಮ ಮನೇಲಿ ಸಿಂಪಲ್ಲಾಗಿ ಪೂಜೆ ಮುಗಿಸ್ಕೊಂಡು ಈಗ ಹೊಟ್ಟಿದ್ದು ಆಂಟಿ ಮನೆ ಹತ್ರ. ಸೊ ನನ್ನ ತಂಗಿ ಬೆಳಗ್ಗೆ ಎದ್ದು ಲೈಕ್ ನಮ್ಮ ಮನೇಲಿ ಸ್ವಲ್ಪ ಕೆಲಸ ಮಾಡಿಬಿಟ್ಟು ಅದಾದಮೇಲೆ ಅವ್ರ ಮನೆಗೆ ಹೊರಟಿದ್ಲು. ಅರೌಂಡ್ ಒಂದು 8ಗೆ ಆಂಟಿ ಮನೇಲಿ ಹೋಗಿ ಅಲ್ಲೂ ಕೂಡ ಅವಳು ಪೂಜೆ ಮಾಡಿದ್ಲು. ಸೊ ನೀವು ನೋಡ್ಬೋದು ಅವಳ ಮನೇಲಿ ಅವಳು ಯಾವ ಥರ ಪೂಜೆ ಮಾಡಿದ್ಲು ಸಿಂಪಲ್ಲಾಗಿ ಅಂತ. ಗಂ ಗಣಪತಯೇ ನಮಃ. ಓಕೆ ಗೈಸ್, ಚಕ್ಲಿ ಎಲ್ಲ ತಂದು ನೈವೇದ್ಯ ಎಲ್ಲ ಮಾಡಿ ಪೂಜೆ ಮಾಡಿದಳು. ಹೋಗೋದಾ? 2 ಮಿನಿಟ್ಸ್ ರೆಡಿ ಆಗ್ಬಿಡ್ತೀವಿ. ನನ್ನ ತಂಗಿನೂ ಪೂಜೆ ಮುಗಿಸ್ಕೊಂಡು ರೆಡಿಯಾಗಿ ಅರೌಂಡ್ ಒಂದು 12:30 ಅನ್ನೋಷ್ಟರಲ್ಲಿ ಸೊ ನಾವು ಮನೆ ಬಿಟ್ವಿ. ನಮ್ಮ ಮನೆಯಿಂದ ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನಕ್ಕೆ 23 ಮಿನಿಟ್ಸ್ ಆಗುತ್ತೆ, ಲೈಕ್ ಒಂದು 7 to 8 ಕಿಲೋಮೀಟರ್ಸ್ ಆಗ್ಬೋದು. ಸೊ ಅದಕ್ಕೆ ಲೈಕ್ ಆ್ಯಕ್ಚುಲಿ ಸಡನ್ ಪ್ಲ್ಯಾನು ಹೋಗ್ಬೇಕಂತ ನಾವು ಅಂದ್ಕೊಂಡಿರಲಿಲ್ಲ. ನನ್ನ ತಂಗಿನೂ ಡೇ ಬಿಫೋರ್ ಎಸ್ಟರ್ಡೇ ಲೈಕ್ ಹೋಗೋ ಹಿಂದಿನ ದಿನ ರೀಲ್ ನೋಡಿದ್ಲು, ಹಾಗೆ ನಾನು ಕೂಡ ಆ ಸೇಮ್ ರೀಲ್ ನೋಡಿದ್ದೆ. ಹೋಗ್ಬೇಕು ಅಂತ ತುಂಬ ಆಸೆ ಆಗಿಬಿಟ್ಟಿತ್ತು. ಸೊ ಆ ರೀಸನಿಗೆ ಲೈಕ್ ಹೆಂಗೋ ಹತ್ರನೇ ಇದೆ ಆಂಟಿ ಮನೆಯಿಂದ ಅಂತ ಹೊರಟಿದ್ವಿ ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನಕ್ಕೆ. ಸೊ ಇದ್ರದ್ದು ನನಗೆ ಮುಂಚೆ ಪ್ರೀತು ಒಂದ್ಸಲ ಹೇಳಿದ್ಲು, ಲೈಕ್ ಈ ದೇವಸ್ಥಾನ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಭಕ್ತಿ ಇದೆ, ಲೈಕ್ ಏನಾದರೂ ನಾವು ಪ್ರಾರ್ಥನೆ ಮಾಡ್ಕೊಂಬಂದರೆ ಆದಷ್ಟು ಬೇಗ ಆಗುತ್ತೆ ಅಂತ ಪ್ರೀತು ಕೂಡ ಹೇಳಿದ್ಲು. ಲೈಕ್ ಪ್ರೀತು ಮತ್ತು ಅಣ್ಣ ಅವಾಗವಾಗ ಹೋಗ್ತಾ ಇರ್ತಾರೆ ಈ ದೇವಸ್ಥಾನಕ್ಕೆ. ಸೊ ನಾನು ಹೋಗ್ಬೇಕಂತ ಅನ್ಕೊತಿದ್ದೆ. ಆ್ಯಂಡ್ ಆವತ್ತೇ ಲೈಕ್ ಸ್ಯಾಟರ್ಡೆ ಗಣೇಶ ಹಬ್ಬದ ದಿನವೇ ಹೋಗ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಸಡನ್ನಾಗಿ ಹಾಗೆ ವಾರನೂ ಕೂಡ ಇತ್ತಲ್ವ, ಹೋಗಿ ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೊಂಬಂದ್ವಿ. ಆ್ಯಂಡ್ 1 o'clock ಕ್ಲೋಸ್ ಆ್ಯಕ್ಚುಲಿ ದೇವಸ್ಥಾನ. ನನಗೆ ಇದ್ರ ದೇವಸ್ಥಾನದ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ಸ್ ಗೊತ್ತಿಲ್ಲ. ಸೊ ಅದಕ್ಕೆ ಈ ಲಾಗಲ್ಲಿ ನಾನು ಏನೂ ಶೇರ್ ಮಾಡ್ತಿಲ್ಲ. ಮತ್ತು ಇನ್ನೊಂದು ಸಲ ಹೋದಾಗ ಪೂರ್ತಿಯಾಗಿ ವೀಡಿಯೋ ಮಾಡ್ಕೊಂಬಂದು ಪ್ರತಿಯೊಂದು ನಿಮಗೆ ಫ್ರಮ್ ದ ಸ್ಕ್ರ್ಯಾಚ್ ಟು ಎಂಡ್ ಅಪ್ಡೇಟ್ ಮಾಡ್ತೀನಿ. ಸೊ ಹೆಂಗೆ ದೇವಸ್ಥಾನ ಯಾವ ಥರ ಇದರಲ್ಲಿ ಕಾಯಿ ಕಟ್ತಾರೆ, ಸೊ ಅದರದ್ದೆಲ್ಲ ಡೀಟೇಲ್ಸು ಅಪ್ಕಮಿಂಗ್ ಲಾಗಲ್ಲಿ ಶೇರ್ ಮಾಡ್ತೀನಿ. ಇದ್ರದ್ದೇ ಸಪ್ರೇಟ್ ವೀಡಿಯೋ ಮಾಡಿಬಿಟ್ಟು
ಈಗ ಹೋಗಿ ನಾವು ದರ್ಶನ ಮಾಡ್ಕೊಂಬಂದ್ವಿ. ಸೊ 1 o'clock ಕ್ಲೋಸ್ ಅಂತ ಹೇಳಿದ್ನಲ್ಲ, ಸೊ ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ನಮಗೆ ಗರ್ಭಗುಡಿಲಿ ದರ್ಶನ ಸಿಗಲಿಲ್ಲ, ಜಸ್ಟ್ ಈಚೆಯಿಂದ ಮಾತ್ರ ನಾವು ದರ್ಶನ ಮಾಡ್ಕೊಂಡು ಬಂದಿದ್ದಾಯಿತು. ಸೊ ತುಂಬಾ ಪೀಸ್ಫುಲ್ ದೇವಸ್ಥಾನ ಅಂತ ಹೇಳ್ಬೋದು. ಈಚೆಯಲ್ಲಿ ನಮಗೆ ಈ ಥರ ಒಂದು ದೊಡ್ಡ ಸ್ಟ್ಯಾಚ್ಯೂಲಿ ಆಂಜನೇಯ ದೇವಸ್ಥಾನ, ಆಂಜನೇಯ ಮೂರ್ತಿ ಕಾಣುತ್ತೆ. ಒಳಗಡೆ ಬಂದಮೇಲೆ ನೀವು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ, ತುಂಬ ಪೀಸ್ಫುಲ್ ಆಗಿದೆ, ತುಂಬ ಪಾಸಿಟಿವ್ ಎನರ್ಜಿ ಕೊಡುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಅಲ್ಲೂ ಚಿಕ್ಕದಾಗಿ ಗಣೇಶನ ಒಂದು ಮೂರ್ತಿ ಇಟ್ಬಿಟ್ಟು ಪೂಜೆ ಕೂಡ ಮಾಡಿದರು. ಸೊ ನಾವು ಹೋಗಿದ್ದು ಲೇಟ್ ಆಗುತ್ತಲ್ಲ, ಸೊ ಅದೆಲ್ಲ ನಮಗೆ ಸಿಗಲಿಲ್ಲ. ಆ್ಯಂಡ್ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ, ಒಂದು ಆರ್ಕಿಟೆಕ್ಚರ್ ಆಗಲಿ, ಕಾಯಿ ಕಟ್ಟಿರೋದಾಗಲಿ. ನಾನು ಇನ್ನೊಂದ್ಸತಿ ಯಾವಾಗಾದರೂ ಬರ್ತೀನಿ, ಇವತ್ತು ಬರಲ್ಲ. ನಾನು ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಲ್ವಾ, ಸೊ ದೇವಸ್ಥಾನ ಲೊಕೇಶನ್ ಬಂದ್ಬಿಟ್ಟು ಗಿರಿನಗರದಲ್ಲಿರೋದು, ಬನಶಂಕರಿ 3rd ಸ್ಟೇಜ್. ಟೈಮಿಂಗ್ಸ್ ಬಂದ್ಬಿಟ್ಟು ನಾರ್ಮಲ್ 6 o'clock to 1 o'clockವರೆಗೂ ಓಪನ್ ಇರುತ್ತೆ. ಅದಾದಮೇಲೆ 5:30ಗೆ ಓಪನ್ ಮಾಡ್ತಾರೆ. ತುಂಬಾ ಬಿಲೀವ್ ಇದೆ ಈ ದೇವಸ್ಥಾನಕ್ಕೆ. ಹಾಗೆ ಏರಿಯಾ ಮಧ್ಯದಲ್ಲಿದೆ ಈ ದೇವಸ್ಥಾನ. ಸೊ ನಿಜವಾಗ್ಲೂ ನಾನು ಈ ದೇವಸ್ಥಾನದ ಬಗ್ಗೆ ತಿಳ್ಕೊಂಡು ನಿಮಗೆ ಪಕ್ಕಾ ಅಪ್ಡೇಟ್ಸ್ ಕೊಟ್ಟೇ ಕೊಡ್ತೀನಿ. ಆ್ಯಂಡ್ ಆನ್ ದ ವೇ ಬರ್ತಾ ಇರುವಾಗ ನಮಗೆ ಕೂಲ್ ಜಾಯಿಂಟ್ ಅಂತ ಅಲ್ಲೊಂದು ಪಾಯಿಂಟ್ ಸಿಕ್ತು. ಸೊ ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ಲೈಕ್ ಮಿನಿ ಕೋಂಬೋ ತೊಗೊಂಡಿದ್ವಿ, ಸ್ಯಾಂಡ್ವಿಚ್, ಬರ್ಗರ್, ಹಾಗೆ ಒಂದು 7up. ಸೊ ನಾನು ನನ್ನ ತಂಗಿ ಅದನ್ನ ಎಂಜಾಯ್ ಮಾಡಿ. ಸೊ ನಾವು ಒಂದು ಮಿನಿ ಕೋಂಬೋ ತೊಗೊಂಡ್ವಿ, ಒಂದು ಬರ್ಗರ್, ಒಂದು ಫ್ರೆಂಚ್ ಫ್ರೈಸ್, ಹಾಗೆ ಒಂದು 7up. ಸೊ ಮೇಡಮ್ ಸ್ಟಾರ್ಟ್ ಮಾಡಿ ಬ್ಯಾಟಿಂಗ್. ಸೊ ಲೆಟ್ಸ್ ಸಿ ಯಾವ ಥರ ಇದೆ ಅಂತ. ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ, ಮಳೆ ಬರ್ತಿರೋದಕ್ಕೆ. ಮಳೆ ಬಂತು. ಆ್ಯಂಡ್ ಆವತ್ತಿನ ದಿನ ಸಂಜೆ ಎಲ್ಲ ಗಣಪತಿ ನೋಡ್ಕೊಂಬಂದಿದ್ದೆ, ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡಿಲ್ಲ. ಇಷ್ಟ ಆಗುತ್ತೆ ಇವತ್ತಿನ ವೀಡಿಯೋ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟೇ ಟ್ಯೂನ್ ಫಾರ್ ಅಪ್ಕಮಿಂಗ್ ಇಂಟ್ರೆಸ್ಟಿಂಗ್ ವ್ಲಾಗ್ಸ್. ಮೀಟ್ ಯು ಸೂನ್. ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.